ತೈವಾನ್ ಭಾರತವನ್ನ ಹಿಂದಿಕ್ಕಿ ಜಗತ್ತಿನ 5ನೇ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. ಆದ್ರೆ ಈ ಹೊತ್ತಿನಲ್ಲಿ ಭಾರತದಲ್ಲಿ ಅತ್ಯಾಚಾರ ಮತ್ತೆ ಕೊಲೆ ಅಪರಾಧಕ್ಕಾಗಿ ಜೈಲು ಪಾಲಾಗಿರುವಂತಹ ರಾಮ್ ರಹೀಂಗೆ 16ನೇ ಬಾರಿಗೆ ಪೆರೋಲ್ ಸಿಕ್ಕಿದೆ. ಪ್ರತಿ 3 ತಿಂಗಳಿಗೊಮ್ಮೆ 1 ತಿಂಗಳು ಜೈಲಿನಿಂದ ಹೊರಗೆ ಕಳೆಯೋ ಆತ ಇಷ್ಟೆಲ್ಲ ಐಷಾರಾಮವನ್ನ ಅನುಭವಿಸ್ತಾ ಇದ್ರೆ ಭಾರತದ ಆಡಳಿತ ವ್ಯವಸ್ಥೆಯ ಬಗ್ಗೆ ಜಾಗತಿಕವಾಗಿ ಏನ್ ಅಭಿಪ್ರಾಯ ಬರಬಹುದು? 8 ವರ್ಷಗಳಲ್ಲಿ ರಾಮ್ ರಹೀಂಗೆ 435 ದಿನಗಳ ಪೆರೋಲ್ ನೀಡೋ ಮೂಲಕ ಭಾರತದ ಆಡಳಿತ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ದೊಡ್ಡ ತಮಾಷೆಯಾಗಿ ಮಾರ್ಪಟ್ಟಿದೆ ಅಂತ ಅನೇಕರು ದೂರ್ತಾ ಇದ್ದಾರೆ. ಈ ವರ್ಷದ ಮಾರ್ಚ್ 7ರಂದು ಪತ್ರಕರ್ತ ರಾಮಚಂದ್ರ ಛತ್ರಪತಿ ಅವರ ಹತ್ಯೆ ಪ್ರಕರಣದಲ್ಲಿ ರಾಮ್ ರಹೀಂನನ್ನ ಖುಲಾಸೆಗೊಳಿಸಲಾಯಿತು. 2002ರಲ್ಲಿ ರಾಮಚಂದ್ರ ಛತ್ರಪತಿ ಅವರನ್ನ ಅವ್ರ ಮನೆಯ ಮುಂದೆನೆ ಗುಂಡಿಕ್ಕಿ ಕೊಲ್ಲಲಾಯಿತು. ಪತ್ರಕರ್ತರನ್ನ ಒಳಗೊಂಡಂತಹ ಪ್ರಕರಣಗಳಲ್ಲಿಯೂ ಕೂಡ ಇಲ್ಲಿನ ಮಾಧ್ಯಮಗಳು ಮೌನವಾಗಿರ್ತವೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಬಳಕೆ ಕಡಿಮೆ ಮಾಡೋದಕ್ಕೆ ಮೋದಿ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ರೆ ರಾಮ್ ರಹೀಂ 10 ಕಾರುಗಳ ಬೆಂಗಾವಲು ಪಡೆಯೊಂದಿಗೆ ಹೋದದ್ ಸುದ್ದಿಯಾಗಿದೆ. ಕೊಲೆ ಮತ್ತೆ ಒಬ್ಬ ಅತ್ಯಾಚಾರದ ಅಪರಾಧಿ ಆದ್ರೂ ಆತನಿಗೆ ಬೆಂಗಾವಲು ಪಡೆ ಇದೆ. ಇದೇ ಫೆಬ್ರವರಿಯಲ್ಲಿ ರಾಮ್ ರಹೀಂ 40 ದಿನಗಳ ಪೆರೋಲ್ ನಂತರ ಜೈಲಿಗೆ ಮರಳಿದ ಬಳಿಕ ಈಗ ಮೇ ತಿಂಗಳಲ್ಲಿ ಮತ್ತೆ 30 ದಿನಗಳ ಪೆರೋಲ್ ಸಿಕ್ಕಿದೆ ಆತನಿಗೆ. ರಾಮ್ ರಹೀಂ ಮುಕ್ತವಾಗಿ ತಿರುಗಾಡ್ತಾನೆ ಇರ್ತಾನೆ. ರಾಮ್ ರಹೀಂ ಪೆರೋಲ್ ಮೇಲೆ ಬಿಡುಗಡೆಯಾಗೋದು ಇನ್ನು ಮುಂದೆ ಇಲ್ಲಿನ ಮಾಧ್ಯಮಗಳಿಗೆ ದೊಡ್ಡ ವಿಷಯನೇ ಅಲ್ಲ. ಅದು 2017ರಲ್ಲಿ ಶಿಕ್ಷೆ ವಿಧಿಸಿದ ಬಳಿಕ ಪೆರೋಲ್ ನೀಡೋದು 2020ರ ಅಕ್ಟೋಬರ್ನಲ್ಲಿ ಶುರುವಾಯಿತು. 2025 ಆಗಸ್ಟ್ 15ರಂದು ಆತ ತನ್ನ 58ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದಿಕ್ಕೆ 40 ದಿನಗಳ ಪೆರೋಲ್ ಅನ್ನ ನೀಡಲಾಯಿತು. ಆ ಹೊತ್ತಿಗಾಗಲೇ ಆತನಿಗೆ 14 ಬಾರಿ ಪೆರೋಲ್ ಅನ್ನ ನೀಡಲಾಗಿತ್ತು. 8 ವರ್ಷಗಳಲ್ಲಿ ಆತನಿಗೆ 435 ದಿನಗಳ ಪೆರೋಲ್ ಅನ್ನ ನೀಡಲಾಗಿದೆ ಅಂತ ಅಂದ್ರೆ ಇದು ಯಾವ ರೀತಿಯ ನ್ಯಾಯ ವ್ಯವಸ್ಥೆ ಇದು? ರಾಮ್ ರಹೀಂ ಆಗಾಗ ಪೆರೋಲ್ ಮೇಲೆ ಬಿಡುಗಡೆ ಆಗ್ತಾನೆ. ಸಭೆಗಳನ್ನ ನಡೆಸೋದಿಕ್ಕೆ ಆತನಿಗೆ ಅವಕಾಶ ಇಲ್ಲ. ಆದ್ರೆ ಆನ್ಲೈನ್ ನಲ್ಲಿ ಬಂದು ಆತ ಮಾತಾಡಬಹುದು. ಡೇರಾ ಸಚ್ಚೆ ಸೌದಾದ ಫೇಸ್ಬುಕ್ ಪುಟದಲ್ಲಿ ಲೈವ್ ಆಗತ್ತೆ. ಈ ದೇಶದ ಲಕ್ಷಾಂತರ ಯುವಕರ ಕನಸುಗಳು ಭಗ್ನಗೊಂಡಿರುವಾಗ, ಅವರು ಜಿರಳೆಗಳು ಅಂತ ಅನ್ಸ್ಕೊಳ್ತಾ ಇರುವಾಗ, ಜಿರಳೆಗಳಾಗೋದನ್ನ ಬಿಟ್ಟು ಅವ್ರಿಗೆ ಬೇರೆ ದಾರಿನೇ ಇಲ್ಲದೆ ಇರುವಾಗ ರಾಮ್ ರಹೀಂ ಅಪರಾಧಿಯಾಗಿದ್ರು ವಿಜೃಂಭಿಸ್ತಾನೆ. ರಾಮ್ ರಹೀಂ ಕಥೆ ಒಬ್ಬ ವ್ಯಕ್ತಿ ಒಂದು ಇಡೀ ವ್ಯವಸ್ಥೆಯನ್ನ ಬುಡಮೇಲ್ ಮಾಡುವಂತ ಒಂದು ಕಥೆಯಾಗಿದೆ. ಒಂದು ಕಡೆಗೆ ಇದೆಲ್ಲ ನಡೀತಾ ಇರುವಾಗ್ಲೇನೆ ಇನ್ನೊಂದು ಕಡೆಗೆ ಆರ್ಥಿಕತೆಯು ಕೂಡ ಹಳಿ ತಪ್ಪಿರುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ನಾವು ವಿಶ್ವದಲ್ಲೇನೆ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತೆಲ್ಲ ಇಲ್ಲಿನ ಮಡಿಲ ಮೀಡಿಯಾಗಳು ಮತ್ತೆ IT ಸೆಲ್ಗಳು ಬೊಬ್ಬೆ ಹಾಕ್ತಾ ಇರುವಾಗ ನಿಜವಾಗಿನೂ ನಮ್ಮ ಆರ್ಥಿಕತೆ ಎಲ್ಲಿಗೆ ತಲುಪಿದೆ? ತೈವಾನ್ ಭಾರತಕ್ಕಿಂತ ಚಿಕ್ಕ ದೇಶ ಆಗಿದ್ರೂ ಕೂಡ ಜಾಗತಿಕ ಮಾರುಕಟ್ಟೆ ಕ್ಯಾಪ್ ಶ್ರೇಯಾಂಕದಲ್ಲಿ ಭಾರತವನ್ನು ಮೀರಿಸಿತು. US, ಚೀನಾ, ಜಪಾನ್, ಹಾಂಗ್ಕಾಂಗ್ ಮತ್ತೆ ಭಾರತವನ್ನ ವಿಶ್ವದ 5 ದೊಡ್ಡ ಮಾರುಕಟ್ಟೆಗಳು ಅಂತ ಪರಿಗಣಿಸಲಾಗಿದೆ. ಆದ್ರೆ ತೈವಾನ್ ಈಗ ಭಾರತವನ್ನ 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ತಳ್ಳಿ ಅದು 5ನೇ ಸ್ಥಾನಕ್ಕೆ ಏರ್ತು. ಅತಿ ದೊಡ್ಡ ಆರ್ಥಿಕತೆ ವಿಷಯದಲ್ಲಿ ಭಾರತ 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಕುಸಿದಿದೆ. ಈಗ ಭಾರತ ಏಷ್ಯಾದ 3 ದೊಡ್ಡ ಮಾರುಕಟ್ಟೆಗಳಲ್ಲಿ ಕೂಡ ಇಲ್ಲ. ಮತ್ತೆ ಇನ್ನು ಮುಂದೆ ಅದು ವಿಶ್ವದ ಅಗ್ರ 5 ಮಾರುಕಟ್ಟೆಗಳಲ್ಲಿಯೂ ಕೂಡ ಭಾರತ ಇಲ್ಲ. ಜನಸಂಖ್ಯೆ ಆಧಾರದ ಮೇಲೆ ತೈವಾನ್ನ ಜನಸಂಖ್ಯೆ ದೆಹಲಿ ಜನಸಂಖ್ಯೆಗೆ ಸಮ ಅಂತ ಹೇಳಲಾಗತ್ತೆ. ಆದ್ರೂ ಅದ್ರ ಮಾರುಕಟ್ಟೆಯ ಕ್ಯಾಪ್ ನಮ್ಮ ಇಡೀ ದೇಶಕ್ಕಿಂತನೂ ದೊಡ್ಡದಾಗಿದೆ. ಹಾಂಗ್ಕಾಂಗ್ನ ಜನಸಂಖ್ಯೆ ಕೇವಲ 7.5 ಮಿಲಿಯನ್ ಅಂತ ಹೇಳಲಾಗತ್ತೆ. ಅದರ ಮಾರುಕಟ್ಟೆ ತೈವಾನ್ ಮತ್ತೆ ಭಾರತಕ್ಕಿಂತನೂ ದೊಡ್ಡದಾಗಿದೆ. ನಾರ್ವೆಯ ಜನಸಂಖ್ಯೆ ಸುಮಾರು 58 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಆದ್ರೆ ಅದರ ಪಿಂಚಣಿ ನಿಧಿಯು $2 ಟ್ರಿಲಿಯನ್ ಗಿಂತಾನು ಹೆಚ್ಚು ಮೌಲ್ಯದಾಗಿದೆ. ನಾರ್ವೆಯ ಪಿಂಚಣಿ ನಿಧಿ ಭಾರತದ GDPಯ ಅರ್ಧದಷ್ಟು ಗಾತ್ರದಾಗಿದೆ. ಒಂದೇ ಪಿಂಚಣಿ ನಿಧಿಯಿಂದಾಗಿ ನಾರ್ವೆ ಅಂತ ಪ್ರಮುಖ ಆರ್ಥಿಕ ಶಕ್ತಿಯಾಗಿದೆ. ಅದೇ ರೀತಿ ಒಂದೇ ಕಂಪನಿಯ ಕಾರಣದಿಂದಾಗಿ ತೈವಾನ್ ಇಲ್ಲಿ ಗಮನಾರ್ಹವಾಗಿ ಬೆಳೆದಿದೆ. ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ TSMC ವಿಶ್ವದ ಅತಿ ದೊಡ್ಡ ಸೆಮಿಕಂಡಕ್ಟರ್ ಉತ್ಪಾದನಾ ಕಂಪನಿಯಾಗಿದೆ. 1 ವರ್ಷದಲ್ಲಿ ಅದರ ಷೇರುಗಳು 49% ಅಷ್ಟು ಏರಿಕೆಯಾಗಿದೆ. ಇನ್ನು ಭಾರತೀಯ ಮಾಧ್ಯಮಗಳು ತೈವಾನ್ ಬಗ್ಗೆ ಚೈನಿ ತೈವಾನ್ ಅನ್ನುವಂಥ ಹೆಸರಿನೊಂದಿಗೆ ಸುದ್ದಿಯನ್ನ ಪ್ರಕಟಿಸ್ತಾ ಇವೆ. ಆದ್ರೆ ಅತಿ ದೊಡ್ಡ ಸೆಮಿಕಂಡಕ್ಟರ್ ಕಂಪನಿ ಅದೇ ಸಣ್ಣ ತೈವಾನ್ ನಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ಅಥವಾ 4 ವರ್ಷಗಳಿಂದ ಸೆಮಿಕಂಡಕ್ಟರ್ ಮಿಷನ್ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಆದ್ರೆ ಭಾರತದ ಅಗ್ರ 3 ಕಂಪನಿಗಳಲ್ಲಿ ಯಾವುದಾದ್ರೂ ಒಂದು TSMC ಯೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಸಮರ್ಥವಾಗಿದೆಯಾ? 2026ರ ಹೊತ್ತಿಗೆ AI ನಿಂದ ಅರೆವಾಹಕಗಳವರೆಗೆ ಭಾರತ ಎಲ್ಲಿಯೂ ಕೂಡ ಕಾಣೋದಿಲ್ಲ. ಆದ್ರೆ 2047ರ ಕನಸುಗಳನ್ನ ನಮಗೆ ತೋರಿಸಲಾಗ್ತಾ ಇದೆ. ಲಕ್ಷಾಂತರ ಹೊಸ ಉದ್ಯೋಗಗಳ ಸೃಷ್ಟಿಯಾಗಲಿವೆ ಅನ್ನುವಂಥ ಕಥೆಯನ್ನ ಹೇಳಲಾಗ್ತಾ ಇದೆ. ಸ್ಯಾಮ್ಸಂಗ್ ಅನ್ನುವಂಥ ದಕ್ಷಿಣ ಕೊರಿಯಾದ ಒಂದು ಏಕೈಕ ಕಂಪನಿಯ ಮಾರುಕಟ್ಟೆ ಕ್ಯಾಪ್ ಭಾರತದ 10 ದೊಡ್ಡ ಕಂಪನಿಗಳನ್ನು ಮೀರಿಸುತ್ತೆ. ರಿಲಯನ್ಸ್, HDFC ಬ್ಯಾಂಕ್, ಏರ್ಟೆಲ್ ಮತ್ತೆ SBI ನಂತಹ ಟಾಪ್ 10 ಕಂಪನಿಗಳ ಮಾರುಕಟ್ಟೆ ಕ್ಯಾಪ್ಗಳನ್ನ ಸಂಯೋಜಿಸಿದ್ರೆ ಸ್ಯಾಮ್ಸಂಗ್ ಒಂದೇ ಕಂಪನಿ ಇವೆಲ್ಲವನ್ನು ಕೂಡ ಮೀರಿಸುತ್ತೆ.
ತೈವಾನ್ನ TMSC ನಂತರ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಕಂಪನಿ ಸ್ಯಾಮ್ಸಂಗ್ ಆಗಿದ್ದು $1 ಟ್ರಿಲಿಯನ್ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆ. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ವಿಭಾಗವನ್ನು ಹೊಂದಿದ್ದು ಈ ವಿಭಾಗದ 78,000 ಉದ್ಯೋಗಿಗಳಿಗೆ ಮಾತ್ರನೇ ಈ ವರ್ಷ $26.6 ಕೋಟಿ ಮೊತ್ತದ ಬೋನಸ್ ಗಳನ್ನ ನೀಡಲಾಗ್ತಾ ಇದೆ. ಜಾಗತಿಕ AI ಉತ್ಕರ್ಷದಿಂದಾಗಿ ಸ್ಯಾಮ್ಸಂಗ್ ನ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿದ್ದು ಗಣನೀಯ ಲಾಭ ಕಾರಣ ಆಗಿದೆ. ಭಾರತದಲ್ಲಿ ಯೂನಿಯನ್ಗಳನ್ನ ಅಪರಾಧ ಅನ್ನೋ ಹಾಗೆ ನೋಡಲಾಗುತ್ತೆ. ದಕ್ಷಿಣ ಕೊರಿಯಾದ ಕಾರ್ಮಿಕ ಸಂಘ ಮತ್ತೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ನ ಸೆಮಿಕಂಡಕ್ಟರ್ ವಿಭಾಗದ ನಡುವಿನ ಮಾತುಕತೆಗಳು ಒಪ್ಪಂದಕ್ಕೆ ಕಾರಣ ಆದವು. ಒಕ್ಕೂಟ ಮುಷ್ಕರ ಮಾಡೋದಾಗಿ ಬೆದರಿಕೆಯನ್ನ ಹಾಕ್ತು. 18 ದಿನಗಳ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿತ್ತು. ಆ ಮುಷ್ಕರವನ್ನ ತಪ್ಪಿಸೋದಿಕ್ಕೆ ಕಂಪನಿ ಒಪ್ಪಂದ ಮಾಡಿಕೊಳ್ತು. ಆ ಒಂದು ಮುಷ್ಕರವನ್ನ ರದ್ದುಗೊಳಿಸಿದ ತಕ್ಷಣ ಕಂಪನಿಯ ಷೇರುಗಳು 8.5% ಏರಿಕೆ ಆಯ್ತು. ಮುಷ್ಕರದ ಬೆದರಿಕೆಯಿಂದ ಉದ್ಯೋಗಿಗಳು ತುಂಬಾನೇ ಲಾಭ ಗಳಿಸಿದ್ರು. ಅಂದ್ರೆ ಜಾಗತಿಕವಾಗಿ ಏನಾಗ್ತಾ ಇದೆ ಮತ್ತೆ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಇದರಿಂದ ನಾವು ಗಮನಿಸಬೇಕು. ಹೆಚ್ಚಾಗ್ತಾ ಇರುವಂತಹ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳು ಹೆಚ್ಚಿನ ಹಾನಿಯನ್ನ ಉಂಟು ಮಾಡೋದಿಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳಲಾಗ್ತಾ ಇದೆ. ಮಾಧ್ಯಮಗಳಿಗೆ ಇವತ್ತು ಈ ಮಟ್ಟದ ದಾರಿದ್ರ್ಯ ಹಿಡಿದಿರೋದ್ರಿಂದಾನೇ ಅತ್ಯಾಚಾರಕ್ಕಾಗಿ ಜೈಲು ಶಿಕ್ಷೆಗೊಳಗಾದ ನಂತರ ಕೂಡ ಆಶೀರ್ವದಿಸ್ತಾನೆ ಇರುವಂತಹ ಈ ರಾಮ್ ರಹೀಮ್ನಂತಹ ವ್ಯಕ್ತಿ ಇವತ್ತು ವಿಜೃಂಭಿಸ್ತಾನೆ. ಇಲ್ಲಿ ಉದ್ಯಮಿಗಳೇ ಸರ್ಕಾರದ ಮೇಲೆ ಹಿಡಿತ ಸಾಧಿಸ್ತಾರೆ. ಎಲ್ಲಾನು ಅವರಿಗೆ ಬೇಕಾದ ಹಾಗೇನೆ ನಡೆಯುವಾಗ ಜನಸಾಮಾನ್ಯರು ಅದಕ್ಕಾಗಿ ಬೆಲೆಯನ್ನು ತೆರಬೇಕಾಗಿದೆ. ಇದು ಒಂದೇ ಒಂದು ಉನ್ನತ ಪರೀಕ್ಷೆಯನ್ನ ಸರಿಯಾಗಿ ನಡೆಸಲಾರದಂತಹ ಒಂದು ದೇಶ ಆಗಿದೆ. ವಿದ್ಯಾರ್ಥಿಗಳನ್ನ ಯುವಕರನ್ನ ಹತಾಶೆಗೆ ತಳ್ಳಲಾಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಆಹಾರದ ವಿಷಯದಲ್ಲಿ ಉದ್ವಿಗ್ನತೆಯನ್ನು ಹರಡಲಾಗುತ್ತೆ. ಬೀದಿಗಳಲ್ಲಿ ಬೆಂಕಿ ಬೀಳು ಹಾಗೆ ಪ್ರಚೋದನೆ ಪ್ರಚಾರ ಇರುತ್ತೆ. ಇಡೀ ಭಾರತನೇ ಉದ್ವಿಗ್ನತೆಯನ್ನು ಉಂಟು ಮಾಡೋದ್ರಲ್ಲಿ, ಉದ್ವಿಗ್ನತೆಯನ್ನು ಹರಡೋದ್ರಲ್ಲಿ ತೊಡಕೊಂಡಿದೆ ಅಂತ ತೋರುತ್ತೆ. ಇದು ಇವತ್ತಿನ ಭಾರತ. ಸಾರ್ವಜನಿಕ ಭಾವನೆಗಳಿಗೆ ನೋವುಂಟು ಮಾಡಲಾಗಿದೆ ಅಂತ ಇಲ್ಲಿ ಯಾರನ್ನ ಯಾವಾಗ ಬೇಕಾದ್ರೂ ಜೈಲಿಗೆ ಹಾಕಬಹುದು. ಕಡೆಗೆ CBSE ವಿದ್ಯಾರ್ಥಿಯನ್ನು ಕೂಡ ಬಿಡದೆ ಯಾರಿಗೆ ಆದ್ರೂ ಪಾಕಿಸ್ತಾನಿ ಅನ್ನುವಂಥ ಒಂದು ಹಣೆಪಟ್ಟಿಯನ್ನ ಕಟ್ಟಬಹುದು. ಆದ್ರೆ ರಾಮ್ ರಹೀಮ್ನಂತ ಒಬ್ಬ ರೇಪಿಸ್ಟ್, ಒಬ್ಬ ಕೊಲೆಗಾರ ಮಾತ್ರ ಯಾವಾಗ ಬೇಕಾದ್ರೂ ಜೈಲಿನಿಂದ ಹೊರಟು ವಾರಗಟ್ಲೆ ಆತ ಸುತ್ತಾಡಬಹುದು. ಇಂಥ ಹಲವು ವಿದ್ಯಮಾನಗಳು ದಿನ ಬೆಳಗಾದ್ರೆ ನಡೀತಾ ಇರುವಂತಹ ಭಾರತ ಎಲ್ಲಿಗೆ ಮುಟ್ಟಿದೆ? ರಾಮ್ ರಹೀಮ್ ಅಂತ ಅಪರಾಧಿ ಸುರಕ್ಷಿತವಾಗಿರುವಾಗ, ಬೆಂಗಾವಲು ಪಡೆಯೊಂದಿಗೆ ಅಬ್ಬರಿಸ್ತಾ ಓಡಾಡುವಾಗ ಈ ದೇಶದಲ್ಲಿ ನಿಜವಾಗಿನೂ ಏನಾಗ್ತಾ ಇದೆ ಒಮ್ಮೆ ಯೋಚನೆ ಮಾಡಿ. ವೀಕ್ಷಕರೇ, ನಿಮ್ಗೆ ಏನ್ ಅನ್ಸುತ್ತೆ ಈ ಕುರಿತಾಗಿ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.